ಏನೆಲ್ಲರೂ ಒಂದು ವೀಕಿಂದ ಚಾಟ್ ಜಿಪಿಟಿಲಿ ಗಿಬ್ಲಿ ಇಮೇಜಸ್ನ ಜನರೇಟ್ ಮಾಡಿದ್ದು. ಅಪ್ಪ ಅಮ್ಮಂಗೆ ಗೊತ್ತಾಗಲ್ಲ ಅಂತ ಗರ್ಲ್ ಫ್ರೆಂಡ್ ಜೊತೆ ಇರೋ ಫೋಟೋನು ಜನರೇಟ್ ಮಾಡಿ ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕಿದ್ದು ವಿತೌಟ್ ಹೆಸಿಟೇಷನ್. ಅದ್ರಲ್ಲಿ ನಾನು ಒಬ್ಬ. ಎವ್ರಿ ಟೈಮ್ ನಾನು ಫೋಟೋಸ್ ಜನರೇಟ್ ಮಾಡ್ತಾ ಇರ್ಬೇಕಾದ್ರೆ ನನ್ನ ಮೈಂಡ್ ಒಂದ್ ಕಡೆ ಈ ಥರ ಹೇಳ್ತಾ ಇತ್ತು, ನಿಜವಾಗ್ಲೂ ಇವಾಗ ನೋಡಿ ನ್ಯೂಸ್ ಬಂದಿದೆ. This is a serious safety concern, so experts are sounding an alarm. They say that the free-for-all Ghibli cuteness may come at a cost. ಓಪನ್ ಎ ಪ್ರೈವಸಿ ಪಾಲಿಸಿ ಇದೆ. ಅದೇನು ಹೇಳ್ತಿದೆ ಅಂದ್ರೆ ಕಂಪನಿ ಡಾಟಾ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಅಂದ್ರೆ ನಾವೇನೇನು ಫೋಟೋಸ್ ಹಾಕ್ತಿವೋ ಅದೇ ಡಾಟಾ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಆಮೇಲೆ ಆ ಡಾಟಾನ ಅದ್ರ ಎ ಮಾಡೆಲ್ಸ್ ನ ಟ್ರೈನ್ ಮಾಡ್ಕೊಳ್ಳೋಕೆ ಯೂಸ್ ಮಾಡುತ್ತೆ. ಸೊ ನಾವು ವಾಲಂಟರಿ ಆಗಿ ನಮ್ಮ ಒರಿಜಿನಲ್ ಪರ್ಸನಲ್ ಫೋಟೋಸ್ ನ ಅಪ್ಲೋಡ್ ಮಾಡ್ತಿರೋದ್ರಿಂದ ಚಾಟ್ ಜಿಪಿಟಿ ಅಲ್ಲಿ ವಯಾ ಪಿಕ್ಚರ್ಸ್ ನಮ್ಮ ಫೇಶಿಯಲ್ ಡಾಟಾ ಎಕ್ಸ್ಪೋಸ್ ಆಗುತ್ತೆ. ನಾವು ಎಗೆ ಇಮೇಜ್ ನ ಪ್ರೊಸೆಸ್ ಮಾಡಕ್ ಕೊಟ್ಟಿರ್ತೀವಿ, ಆದ್ರೆ ಟೆಕ್ ಜಾಯಿಂಟ್ಸ್ ಗಳು ನಮ್ಮ ಡಾಟಾನ ಎ ಮಾಡೆಲ್ ನ ಟ್ರೈನ್ ಮಾಡಕ್ ಯೂಸ್ ಮಾಡ್ತಾರೆ ವಿತೌಟ್ ಡಿಸ್ಕ್ಲೋಸಿಂಗ್ ಡೀಟೇಲ್ಸ್. ನಮ್ಮ ಮನೆ ಪಕ್ಕದವ್ರನ್ನೇ ನಂಬಲ್ಲ ನಾವು. ಇನ್ನು ಇವಾಗ ಬಂದಿರೋ ಹೊಸ ಟೆಕ್ ಇದು. ಯಾರಿಗ್ ಗೊತ್ತು ಎ ಹೇಗೆ ಟ್ರೈನ್ ಆಗುತ್ತೆ ಅಂತ. ನಮ್ಮ ಫೋಟೋ ಮಿಸ್ಯೂಸ್ ಆಗ್ಬೋದು. ಇಟ್ ಕುಡ್ ಬಿ ಮ್ಯಾನಿಪುಲೇಟೆಡ್. ಇಫ್ ಡಾಟಾ ಇಸ್ ಸ್ಟೋಲನ್ ಮಾರ್ಕೋಬಹುದು ಟಾರ್ಗೆಟೆಡ್ ಆಡ್ಸ್ ಗಳಿಗೆ. ಭಯ ಆಗೋದೇನಂದ್ರೆ ನಮ್ ಡಾಟಾ ಡಾರ್ಕ್ ವೆಬ್ ಗಳಿಗೂ ಸೇಲ್ ಆಗ್ಬೋದು. ಚಾಟ್ ಜಿಪಿಟಿ ಏನ್ ಹೇಳ್ತಿದೆ ಅಂದ್ರೆ ಈ ತರ ಪ್ರಶ್ನೆ ಕೇಳಿದ್ರೆ ಇಸ್ ಇಟ್ ಸೇಫ್ ನಾವು ನಮ್ಮ ಫೋಟೋಸ್ ನ ಗಿಬ್ಲಿ ಆಡ್ಗೋಸ್ಕರ ಚಾಟ್ ಜಿಪಿಟಿಯಲ್ಲಿ ಅಪ್ಲೋಡ್ ಮಾಡ್ತಿರೋದು. ಅವಾಗ ಚಾಟ್ ಜಿಪಿಟಿ ಅವಾಯ್ಡ್ ಅಪ್ಲೋಡಿಂಗ್ ಸೆನ್ಸಿಟಿವ್ ಕಂಟೆಂಟ್ ಅಂಡ್ ಪರ್ಸನಲ್ ಕಂಟೆಂಟ್, ಐಡೆಂಟಿಫೈಯಬಲ್ ಆರ್ ಪ್ರೈವೇಟ್ ಇಮೇಜಸ್. ಆಮೇಲೆ ನಿಮ್ಗೆ ಅಷ್ಟೊಂದು ಕನ್ಸರ್ನ್ ಇದ್ರೆ ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇರೋದೇ ಸರಿ ಅಂತ ಹೇಳಿದೆ.